ದನದ ಕೆಚ್ಚಲು ಕತ್ತರಿಸಿರುವುದು ಅತ್ಯಂತ ಹೀನ ಕೃತ್ಯ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ರಾಜ್ಯ ರಾಜಧಾನಿಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದ್ದು ದನದ ಕೆಚ್ಚಲು ಕತ್ತರಿಸಿ ಹೀನ ಕೃತ್ಯವನ್ನ ಮಾಡಿದ್ದಾರೆ. ಇದು ಹಿಂದೂ ಮುಸ್ಲಿಂ ದಂಗೆ ಎಬ್ಬಿಸುವಂತಹ ಕೆಲಸವಾಗಿದೆ. ಸರ್ಕಾರ ಈ ಕುರಿತು ಸೂಕ್ತವಾಗಿರ್ತಕ್ಕಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೋ ಕಿಡಿಗೇಡಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಬಾಂಗ್ಲಾದೇಶದಿಂದ ಆರಂಭವಾಯಿತು. ಕರ್ನಾಟಕದಲ್ಲಿ ಈ ರೀತಿ ಇರಲಿಲ್ಲ, ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಇದನ್ನ ಕೇಳಿ ನನಗೆ ತುಂಬಾ ವೇದನೆ ಆಯಿತು ಅಂತ ಹೇಳಿ ಬೆಂಗಳೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ದುರಂತ ಅನ್ಸುತ್ತೆ, ನನಗೆ ಇದನ್ನು ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನು ಎಷ್ಟು ಹೀನವಾಗಿ, ಎಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಹೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡು ಮುಸ್ಲಿಂ ದಂಗೆಯಿಂದ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನ್ ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಂಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂತ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂತದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತ ಶಿಕ್ಷೆ ಆಗ್ಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ನನ್ನನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನೂ ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ಬಹಳ ದುರಂತ ಅನ್ಸುತ್ತೆ. ನನಗೆ ಇದನ್ನು ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನು ಎಷ್ಟು ಹೀನವಾಗಿ, ಎಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಹೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡು ಮುಸ್ಲಿಂ ದಂಗೆಯಿಂದ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನ್ ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಂಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂತ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂತದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತ ಶಿಕ್ಷೆ ಆಗ್ಬೇಕು. ಬಟ್ ನನಗನ್ಸೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.